ನಮಸ್ತೆ. 29/5/2024 ಬುಧವಾರ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ಷಷ್ಠಿ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು, ಕುಜಗ್ರಹ ಶಾಂತಿ ಮಾಡ್ಬೋದು. ಯಾರ ಜಾತಕದಲ್ಲಿ ಕುಜದೋಷಗಳಿದೆಯೋ ಅವರೆಲ್ಲ ಪೂಜೆ ಮಾಡ್ಕೋಬೋದು. ಈಗ ಮದುವೆ ಆಗಿರುತ್ತೆ, ಒಬ್ಬರಿಗೂ ಕುಜದೋಷ ಇರುತ್ತೆ, ಇನ್ನೊಬ್ರಿಗೆ ಇರಲ್ಲ, ಅವರೆಲ್ಲನೂ ಕೂಡ ಪೂಜೆ ಮಾಡ್ಕೋಬೋದು. ಇವತ್ತಿನ ನಕ್ಷತ್ರ ಶ್ರವಣ. ಬೆಳಗ್ಗೆ 8:38:07 ಹೆಚ್ಚು ಕಮ್ಮಿ ಅಂತ ತಗೊಂಡ್ರೆ ಈ ಸಮಯದವರೆಗೆ ಇರುವ ಈ ಶ್ರವಣ ನಕ್ಷತ್ರ ಕಾರ್ಯಸಿದ್ಧಿ, ರಾಜ ಸನ್ಮಾನವನ್ನು ಕೊಡುತ್ತದೆ. ಆದ್ದರಿಂದ ಶುಭವಾಗಿದೆ. ಆ ನಂತರ ಧನಿಷ್ಠ ನಕ್ಷತ್ರ ಬರುತ್ತದೆ. ಅದೂ ಕೂಡ ಹೆಚ್ಚಿನ ದೋಷಗಳಿಲ್ಲ. ಶುಭ ದಿನ. ಆದರೆ ಕರಗುವ ಚಂದ್ರ ಷಷ್ಠಿ ಅನ್ನುವ 6ನೇ ತಿಥಿ ನಡೀತಿದೆ. ಆದ್ದರಿಂದಾಗಿ ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 5:52, ಸಂಜೆ 6:42 ಸೂರ್ಯ ಅಸ್ತಮನ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನು ನೋಡೋಣ. ಬೆಳಗ್ಗೆ 5:52 8:38 ಶ್ರವಣ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ. ಆನಂತರ 2:22 ಧನಿಷ್ಠ ನಕ್ಷತ್ರ 1ನೇ ಪಾದ, ಮಕರ ರಾಶಿ. ಆನಂತರ ರಾತ್ರಿ 8:06 ಧನಿಷ್ಠ ನಕ್ಷತ್ರ 2ನೇ ಪಾದ, ಮಕರ ರಾಶಿ. ಇಷ್ಟಕ್ಕೆ ಮಕರ ರಾಶಿ ಮುಗಿತದೆ. ಅಲ್ಲಿಂದ ಅಂದರೆ ರಾತ್ರಿ 8:06 ರಾತ್ರಿ 1:49 ಧನಿಷ್ಠ ನಕ್ಷತ್ರ 3ನೇ ಪಾದ. ಆಮೇಲೆ ರಾತ್ರಿ 1:49 ಮೇಲೆ ನಾಳೆಯವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ, ಕುಂಭರಾಶಿ ಇರುತ್ತದೆ. ಆದ್ದರಿಂದಾಗಿ ಇವತ್ತು ಮಕರ ಮತ್ತು ಕುಂಭರಾಶಿ ಇದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತಿನ ಮಧ್ಯಾಹ್ನ 12:17 ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮೀಡಿಯಂ ದಿನ. ಎಮರ್ಜೆನ್ಸಿಗೆ ಏನಾದ್ರು ಕಾರ್ಯಗಳನ್ನು ಮಾಡಬಹುದು. 100% ಏನಕ್ಕೆ ನಾವು ಶುಭ ಅಂತ ಕೊಡಲಿಲ್ಲ ಅಂತಂದರೆ ಷಷ್ಠಿ ಅನ್ನೋದು ಇದೆ. ಆದರೆ ಮಧ್ಯಾಹ್ನ 1:40 ಮೇಲೆ ಷಷ್ಠಿ ಮುಗಿದ ನಂತರ ಸಪ್ತಮಿ ಬರುತ್ತದೆ. ಸಪ್ತಮಿ ಬರುವ ದಿನದಲ್ಲಿ ಸಮಯದಲ್ಲಿ ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತಿನ 100% ಒಳ್ಳೆಯ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಈ 100% ಒಳ್ಳೆಯದು ಅಂತಂದಾಗ 5:52 7:27 ಆ ನಂತರ ಇರುವ ಒಂದು ಒಳ್ಳೆಯ ಟೈಮು. ಅದನ್ನು ನಕ್ಷತ್ರದ ಮೇಲೆ, ತಿಥಿ ಮೇಲೆ ಮತ್ತು ಯೋಗಗಳ ಮೇಲೆ, ವಾರ ತಿಥಿ ನಕ್ಷತ್ರ ಯೋಗಗಳ ಮೇಲೆ ಇದನ್ನು ನೋಡುತ್ತೀವಿ. 9:07 11:50 ಆ ನಂತರ ಬರುವಂಥ ಒಳ್ಳೆಯ ಸಮಯ ಹಂಗೆ ಅಂತ ನಾವು ಹುಡುಕಿದ್ರೆ ಇದರಲ್ಲಿ ಎಮರ್ಜೆನ್ಸಿಗೆ ಕೊಟ್ಟಿದ್ದೀವಿ. ಕೆಲವು ಕಾರ್ಯಗಳನ್ನ ಮಾಡ್ಬೋದು. 3:29 ಮಧ್ಯಾಹ್ನದಿಂದ ರಾತ್ರಿ 8:04 ಶುಭವಾಗಿದೆ. ಆನಂತರ ಬರುವಂಥ ಇನ್ನೊಂದು ಸಮಯ ರಾತ್ರಿ 12:45 ಮೇಲೆ ಬೆಳಗಿನ ಜಾವ 4:27 ಶುಭಕರವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ದಿನಕ್ಕೆ ನಾವು ಪದೇ ಪದೇ ಹೇಳುವಂತೆ ಇವತ್ತು ಪರವಾಗಿಲ್ಲ. ಬೆಳಗ್ಗೆ 8:38 ಶ್ರವಣ. ಯಾವ ನಕ್ಷತ್ರಕ್ಕೆ ಇವತ್ತು ಅನುಕೂಲಕರವಾಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು 8:38 ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಆನಂತರ ಪ್ರತ್ಯೇಕ ತಾರೆ ಅಂದರೆ ಉಪಯೋಗ ಇಲ್ಲದ ದಿನವಿದು. ಹೆಚ್ಚಿನ ಗಮನ ಕೊಡಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಪತ್ತು ಕೊಡುತ್ತದೆ. ಬೆಳಗ್ಗೆ 8:38 ಆಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರಿಗೆ ಇವತ್ತಿನ ದಿನ ಪ್ರಕಾರ ಶ್ರವಣ ನಕ್ಷತ್ರ ಬಂದು ಸಂಪತ್ತನ್ನು ಕೊಡುತ್ತದೆ.
ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿ ಕೊಡುತ್ತದೆ. ಹಂಗಾಗಿ 8:38ವರೆಗೂ ಶುಭವಾಗಿದೆ. ಬೆಳಗ್ಗೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ, ಆದರೆ ವೃಷಭ ರಾಶಿ, 2, 3, 4ನೇ ಪಾದಗಳು ಸಂಪತ್ತು ಉಂಟು. ಚಿಕ್ಕ ಚಿಕ್ಕ ತಡೆಗಳಿರುತ್ತದೆ, ಅದನ್ನೆಲ್ಲ ಗೆದ್ದು ಬರಬೇಕು. 8:38ನ ಮೇಲೆ ಸ್ವಲ್ಪ ಜಾರುವ ಬೀಳುವ ದಿನವಿದೆ, ಎಚ್ಚರ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಜನ್ಮತಾರೆ ಇದು. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ವಿನಾಯಕನ ಪೂಜೆ ಮಾಡಿಕೊಳ್ಳಿ. 8:38ನ ಮೇಲೆ ಸ್ವಲ್ಪ ಅನುಕೂಲಕರವಾಗಿ ಆಗುತ್ತದೆ. ಮೃಗಶೀರ್ಷ ನಕ್ಷತ್ರ, ವೃಷಭ ರಾಶಿ, 1 ಮತ್ತು 2ನೇ ಪಾದಗಳು ಪರಮ ಮಿತ್ರಧಾರೆಯಾಗಿದೆ. ಮಿತ್ರರಿಂದ ಸಹಾಯ ಸಿಗ್ತದೆ. ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಆದರೂ ಅದನ್ನೆಲ್ಲ ಗೆಲ್ಲಬಹುದು. ಇದರಲ್ಲಿ ಹೆಚ್ಚಿನ ಗಮನ ಇಟ್ಕೊಳ್ಳಿ 8:38ವರೆಗೂ. ಆನಂತರ ಜನ್ಮತಾರೆಯೂ ಕಾರ್ಯ ತಡೆಯೂ ಉಂಟು. ಯಾರಿಗಾದರೂ ಸಹಾಯ ಮಾಡಿ, ಭಿಕ್ಷಕರಿಗೆ ಅಲ್ಪ ಸ್ವಲ್ಪ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ, ಮಿಥುನ ರಾಶಿ, ಪರಮ ಮಿತ್ರಧಾರೆಯು, ರೋಗವೃದ್ಧಿಯೂ ಉಂಟು. ಆರೋಗ್ಯದಲ್ಲಿ ಗಮನ ಕೊಡಿ 8:38ವರೆಗೂ. ಆನಂತರ ಪರವಾಗಿಲ್ಲ, 60% ಚೆನ್ನಾಗಿರುತ್ತದೆ. ಆದರೂ ಜನ್ಮತಾರೆ ಇದು, ಹಾಗಾಗಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸಿಕೊಳ್ಳಿ. ಆರುದ್ರ ನಕ್ಷತ್ರ, ಮಿಥುನ ರಾಶಿ, ಬೆಳಗ್ಗೆ 8:38ವರೆಗೂ ಶುಭವಾಗಿದೆ. ಆನಂತರ ಇನ್ನೂ ಚೆನ್ನಾಗಿರುತ್ತದೆ. ಹಾಗಾಗಿ ದಿನಪೂರ್ತಿ ಶುಭಕರವಾಗಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಉಂಟು. 8:38ವರೆಗೂ ಹೇಗಿದೆ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಆನಂತರ ಮಿತ್ರಧಾರೆ ಇದೆ, ಶುಭವಾಗಿದೆ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, 4ನೇ ಪಾದ, ಬೆಳಗ್ಗೆ ಅಷ್ಟೊಂದು ಶುಭಕರವಾಗಿಲ್ಲ. 8:38ನ ಮೇಲೆ ಪರವಾಗಿಲ್ಲ, ಅನುಕೂಲಕರವಾಗಿದೆ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಅನುಕೂಲವು ಸುಖವು 8:38ವರೆಗಿದೆ. ಆನಂತರ ಟೆನ್ಷನ್ ಇದೆ, ಸ್ವಲ್ಪ ಚಿಕ್ಕ ಚಿಕ್ಕ ತೊಂದರೆಗಳು ಬರುತ್ತದೆ, ಗೆದ್ಕೊಳ್ಳಿ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಪ್ರತ್ಯೇಕ ತಾರೆ, ಸುಖ ಅಭಿವೃದ್ಧಿ ಎಲ್ಲ ಕೂಡಿ ಬರುವಂಥ ಸಮಯ. 8:38ನ ಮೇಲೆ ಶುಭಕರವಾಗಿದೆ. ಮಕ ನಕ್ಷತ್ರ, ಸಿಂಹರಾಶಿ, ಕ್ಷೇಮವು, ಶತ್ರುನಾಶವು 8:38ವರೆಗಿದೆ. ಆದ್ದರಿಂದ ಶುಭಕರವಾಗಿದೆ. ಆನಂತರ ಸಮಯ ಉತ್ತಮವಾಗಿಲ್ಲ. ಪುಬ್ಬ ನಕ್ಷತ್ರ, ಸಿಂಹರಾಶಿ, ಏಟು ಗಾಯಗಳು ಬೆಳಗ್ಗೆ ಇದೆ. ಕೆಲಸಕ್ಕೆ ಹೋಗೋರು, ಮಾರ್ಕೆಟ್ ಹೋಗೋರೆಲ್ಲ ಸ್ವಲ್ಪ ಎಚ್ಚರವಾಗಿ ಹೋಗೋದೇ ಉತ್ತಮ. 8:38ನ ಮೇಲೆ ಕ್ಷೇಮವು, ಶತ್ರುನಾಶವು ಉಂಟು. ಆದ್ದರಿಂದಾಗಿ ಅಲ್ಲಿಂದ ಶುಭಕರವಾಗಿದೆ. ಉತ್ತರ ನಕ್ಷತ್ರ, 1ನೇ ಪಾದ, ಸಿಂಹರಾಶಿ, ಸಂಪತ್, ಶತ್ರುನಾಶ ಇದೆಲ್ಲ ಕೂಡಿ ಬರುತ್ತದೆ. ಆನಂತರ 8:38ನ ಮೇಲೆ ವಿಪತ್ತು, ಏಟು ಗಾಯಗಳೆಲ್ಲ ಬರುವಂಥ ಸಮಯವಿದೆ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳಿದೆ, ಒಂದು ಕಡೆ ವರಮಾನ, ಆದರೂ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಬರುತ್ತದೆ, ಅದೆಲ್ಲ ಗೆದ್ದುಕೋಬೇಕು. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಇವತ್ತಿನ ದಿನ ಪ್ರಕಾರ ಜನ್ಮತಾರೆಯು ಕಾರ್ಯವಿಘ್ನವು ಉಂಟು. 8:38ನ ಮೇಲೇ ಶುಭಕರವಾಗಿರೋದು. ಆದ್ದರಿಂದ ಹೆಚ್ಚಿನ ವರಮಾನ ಅನ್ನೋದು 8:38ನ ಮೇಲೆ ದಿನ ಪೂರ್ತಿ ಇದೆ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಖಂಡಿತವಾಗಿ ಪರಮ ಮಿತ್ರಧಾರೆಯಾಗಿದೆ, ಶುಭಕರವಾಗಿದೆ 8:38ವರೆಗೂ. ಆಮೇಲೆ ಒಂದು 50% ಮಾತ್ರನೇ ಚೆನ್ನಾಗಿರೋದು. ಚಿತ್ತಾ ನಕ್ಷತ್ರ, ತುಲಾರಾಶಿ, ಖಂಡಿತವಾಗಿ ಪರಮ ಮಿತ್ರಧಾರೆಯಾಗಿದೆ, ಆದ್ದರಿಂದ ಶುಭಕರವಾಗಿದೆ 8:38ವರೆಗೂ. ಆನಂತರ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ನಾಮ ನಕ್ಷತ್ರಕ್ಕೆ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿಕೊಳ್ಳೋದು ಇನ್ನೂ ಸ್ವಲ್ಪ ಅನುಕೂಲ ಕೊಡುತ್ತದೆ. ನಂತರ ಸ್ವಾತಿ, ತುಲಾರಾಶಿ, ಖಂಡಿತ ಮಿತ್ರಧಾರೆ, ಪರಮ ಮಿತ್ರಧಾರೆ, ದಿನ ಪೂರ್ತಿ ಚೆನ್ನಾಗಿದೆ. ಆರೋಗ್ಯದಲ್ಲಿ ಮಾತ್ರ ಮೇಂಟೈನ್ ಮಾಡಿದ್ರೆ ಸಾಕು. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ, ತುಲಾರಾಶಿ, ಟೆನ್ಷನ್, ರೋಗ ಭಯ 8:38ವರೆಗೂ ಅಷ್ಟು ಅನುಕೂಲಕರವಾಗಿಲ್ಲ. ಆನಂತರ ಮಿತ್ರಧಾರೆ ಇದೆ, ಖಂಡಿತವಾಗಿ ಅಭಿವೃದ್ಧಿ ಇದೆ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ, ಟೆನ್ಷನ್, ದ್ರವ್ಯ ಲಾಭ ಈ ರೀತಿ ಬೆಳಗ್ಗೆ 8:38ವರೆಗಿದೆ. ಆನಂತರನೇ ಮಿತ್ರಧಾರೆಯಾಗಿ ಅನುಕೂಲಕರವಾಗಿರೋದು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ. ಇದು 8:38ವರೆಗೂ. ಆಮೇಲೆ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಸಾಲ್ವ್ ಮಾಡೋಕ್ಕೆ ಆಗದೇ ಹೋಗುತ್ತದೆ. ನಿಮ್ಮ ಒಳ್ಳೆತನದಿಂದಲೂ ಮಿತ್ರರ ಸಹಾಯದಿಂದಲೂ ಎಲ್ಲವೂ ಗೆಲ್ಲಬೇಕು. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ,
ಪ್ರತ್ಯೇಕ ತಾರೆ ಶುಭವಾಗಿಲ್ಲ. ಬೆಳಗ್ಗೆ 8:38 ಮೇಲೆ ಅನುಕೂಲಕರವಾಗಿದೆ ಎಲ್ಲವೂ. ಮೂಲ ನಕ್ಷತ್ರ ಧನುಸು ರಾಶಿ, ಕ್ಷೇಮ. ಆದರೆ ಧನಹಾನಿ ಇರೋದರಿಂದ ವೇಸ್ಟ್ ಖರ್ಚು ಮಾಡಿಬಿಡಬೇಡಿ 8:38ವರೆಗೂ. ಆಮೇಲೆ ಇನ್ನೂ ಸಮಯ ಸರಿಯಾಗಿಲ್ಲ, ಆದ್ದರಿಂದ ಎಚ್ಚರವಾಗಿರೋದೇ ಉತ್ತಮ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ವಿಪತ್ತು, ಧನಹಾನಿ, ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತದೆ ಕೆಲವರಿಗೆ. ಆದ್ದರಿಂದ ಎಚ್ಚರಿಸಿಕೊಂಡ್ರೆ ಖಂಡಿತವಾಗಿಯೂ ದೂರ ಮಾಡಬಹುದು ದೋಷನ. 8:38 ನಂತರ ಕ್ಷೇಮವಿದೆ. ಆದರೂ ಹಣಕಾಸು ವ್ಯವಹಾರ ಮಾಡೋಕ್ಕೆ ಈ ದಿನ ಸರಿಯಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಖಂಡಿತ ಸಂಪತ್ತಿನ ಅಭಿವೃದ್ಧಿ ಇದೆ. ಆದರೂ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಸಿಕೊಂಡ್ರೆ ಏನೂ ತೊಂದರೆಗಳಿಲ್ಲ. 8:38 ಮೇಲೆ ವಿಪತ್ತಿದೆ, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳೆಲ್ಲ ಇದೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿಯೂ ಸಂಪತ್ತು ಉಂಟು, ಶರೀರ ಸುಖವೂ ಇರುತ್ತದೆ, ಹೆಚ್ಚಿನ ದೋಷಗಳಿಲ್ಲ. ಆದರೆ 8:38 ಮೇಲೆ ಸರಿಯಿಲ್ಲ, ಹುಷಾರಾಗಿರಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆಯು ಶರೀರ ಸುಖವೂ ಉಂಟು. ಆ ನಂತರ ಅಂದರೆ ಧನಿಷ್ಠ ನಕ್ಷತ್ರ ಬರುವ ಸಮಯದಲ್ಲಿ ಸಂಪತ್, ಶರೀರ ಸುಖ ಇಂಥದ್ದೆಲ್ಲ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ ಇದೆ, ಆರಾಮಿದೆ, ಅನುಕೂಲವಾಗಿದೆ 8:38ವರೆಗೂ. 8:38 ಮೇಲೆ ಒಂದು 50% ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ವ್ಯಯ ಎಲ್ಲ ಉಂಟು. ಆನಂತರ 8:38 ಮೇಲೆ ಖಂಡಿತವಾಗಿಯೂ ಧನ ವ್ಯಯ ಉಂಟು, ಆದ್ದರಿಂದ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆಯು ವ್ಯಯವೂ ಉಂಟು. ಆನಂತರ ಪರಮ ಮಿತ್ರ, ಧನವ್ಯಯ ಇಷ್ಟಿದೆ. ಹೆಚ್ಚಿನ ತೊಂದರೆಗಳು ಅಂತಲ್ಲ, ವ್ಯಯ ಮಾತ್ರ, ಅಂದರೆ ಖರ್ಚು ಮಾತ್ರನೇ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ಧನವ್ಯಯ ಇದೆಲ್ಲ 8:38ವರೆಗೂ. ಹಾಗಾಗಿ ಆ ಸಮಯದವರೆಗೂ ಸರಿಯಾಗಿಲ್ಲ. ಆ ನಂತರ ಶುಭಕರವಾಗಿದೆ, ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ, ಆದರೆ 4ನೇ ಪಾದ ಮೀನರಾಶಿಯವರಿಗೆ ಇವತ್ತಿನ ದಿನ ಟೆನ್ಷನ್ ಸೇರಿದೆ 8:38ವರೆಗೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಸಿಕೊಳ್ಳಿ. ಆನಂತರ ಅಂದರೆ 8:38 ಮೇಲೆ ಮಿತ್ರಧಾರೆ ಇದೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ, ಆದ್ದರಿಂದಾಗಿ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬದೆ, ಇದೆಲ್ಲ 8:38ವರೆಗೂ. ಆನಂತರ ಖಂಡಿತವಾಗಿ ಶುಭವಾಗಿಲ್ಲ, ಸ್ವಲ್ಪ ಗಮನ ಕೊಟ್ಟುಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ, ಇದು ಬೆಳಗ್ಗೆ 8:38ವರೆಗೂ. ಹಂಗಾಗಿ ನಿಮಗೆ ಒಳ್ಳೆಯ ಸಮಯ ಅಂತಂದರೆ 8:38 ಮೇಲೇ, ಆಮೇಲೆ ಶುಭವಾಗಿದೆ. ಈ ದಿನದ ವಿಶೇಷಗಳನ್ನ ನೋಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.